ಧರ್ಮಸ್ಥಳ ಬುರುಡೆ ಕೇಸ್ ವಿಚಾರಣೆ ವಿಳಂಬವಾಗ್ತಿದೆ ಅಂತ ಕೋರ್ಟ್ಗೆ ಚಿನ್ನಯ್ಯ ರಿಟ್ ಅರ್ಜಿ ಸಲ್ಲಿಸಿದ್ದ. ನಟ ಪ್ರಕಾಶ್ ರಾಜ್ ಹೆಸರು ಮತ್ತು ಫಂಡಿಂಗ್ ಬಗ್ಗೆ ಪ್ರಸ್ತಾಪಿಸಿರುವ ವಿಚಾರ ಸಂಚಲನ ಮೂಡಿಸಿತು. ಇದರ ಜೊತೆಗೆ ಸ್ವಾಮೀಜಿಯವರ ಹೆಸರು ಕೂಡ ಚಿನ್ನಯ್ಯ ಪ್ರಸ್ತಾಪಿಸಿದ್ದಾನೆ. ಆ ಸ್ವಾಮೀಜಿ ಯಾರು? ಷಡ್ಯಂತ್ರಕಾರರಿಗೂ ಆ ಸ್ವಾಮೀಜಿಗೂ ಏನ್ ಸಂಬಂಧ? ತೋರಿಸ್ತೀವಿ ನೋಡಿ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿ ಸ್ವಾಮೀಜಿ ಹೆಸರು ಉಲ್ಲೇಖ. ದೂರು ಸ್ವೀಕರಿಸುವಂತೆ ಪ್ರಭಾವ ಬೀರಿದ್ರ ಚಂದ್ರಶೇಖರ ಸ್ವಾಮೀಜಿ. ಧರ್ಮಸ್ಥಳದ ವಿರುದ್ಧ ಹೆಣೆದಿದ್ದ ಕರಾಳ ಷಡ್ಯಂತ್ರ ಬಯಲಾಗ್ತಿದೆ. ಧರ್ಮಸ್ಥಳದಲ್ಲಿ ಶವ ಸಿಗುತ್ತೆ ಅಂತ ಎಸ್ಐಟಿ ಅಧಿಕಾರಿಗಳಿಂದ ಗುಂಡಿ ತೋಡಿಸಿದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಮ್ಮದೇ ಬುರುಡೆ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿರೋ ಚಿನ್ನಯ್ಯ ಸ್ಫೋಟಕ ಸಂಗತಿಗಳನ್ನೇ ಉಲ್ಲೇಖಿಸಿದ್ದಾನೆ. ನಿನ್ನೆ ಯಾರು ಪ್ರೊಡ್ಯೂಸರ್, ಎಷ್ಟು ಕೋಟಿ ಫಂಡಿಂಗ್ ಅನ್ನೋದೆಲ್ಲ ರಿವೀಲ್ ಆಗಿತ್ತು. ಜೊತೆಗೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೆಸರನ್ನು ಉಲ್ಲೇಖಿಸಿದ್ದ. ಇವತ್ತು ಧರ್ಮಸ್ಥಳ ಬುರುಡೆ ರಹಸ್ಯದ ಹಿಂದೆ ಸ್ವಾಮೀಜಿ ಸಂಪರ್ಕ ಇರೋದು ರಿವೀಲ್ ಆಗಿದೆ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಮುಲ್ಕಿ ಆಶ್ರಮದ ಚಂದ್ರಶೇಖರ್ ಸ್ವಾಮೀಜಿಯ ಸಹಾಯ ಕೋರಿದ್ರಂತೆ. ಷಡ್ಯಂತ್ರಕಾರರ ಮನವಿ ಮೇರೆಗೆ ಸ್ವಾಮೀಜಿಯು ಪೊಲೀಸರನ್ನ ಭೇಟಿಯಾಗಿದ್ರಂತೆ. ಮಂಗಳೂರು ಪೊಲೀಸ್ ಅಧೀಕ್ಷಕರನ್ನ ಸ್ವಾಮೀಜಿ ಭೇಟಿ ಮಾಡಿದ್ರು. ಜೊತೆಗೆ ಬೆಂಗಳೂರಿನ ಹಿರಿಯ ಪೊಲೀಸರನ್ನು ಸ್ವಾಮೀಜಿ ಸಂಪರ್ಕಿಸಿದ್ರು. ಪೊಲೀಸರಿಗೆ ಅರ್ಜಿದಾರರು ದೂರು ದಾಖಲಿಸಿದ್ದಾರೆ ಅಂತ ತಿಳಿಸಿದ್ರು. ಚಿನ್ನಯ್ಯನ ದೂರು ಸ್ವೀಕರಿಸುವಂತೆ ಸ್ವಾಮೀಜಿ ಪ್ರಭಾವ ಬೀರಿದ್ದಾರೆ ಅಂತ ಚಿನ್ನಯ್ಯ ತನ್ನ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಗಿರೀಶ್, ಟಿ ಜಯಂತ್. ಚಿನ್ನಯ್ಯ ಬೇಡಿಕೆಯಂತೆ ಸ್ವಾಮೀಜಿ ಬಳಿ ಹೋಗಿದ್ವಿ ಎಂದ ಮಟ್ಟಣ್ಣನವರ್. ಬುರುಡೆ ಗ್ಯಾಂಗ್ ವಿರುದ್ಧ ಚಿನ್ನಯ್ಯ ತಿರುಗಿ ಬಿದ್ದಿದ್ದಾನೆ. ಹೀಗಾಗಿ ಗಿರೀಶ್ ಮಟ್ಟಣ್ಣನವರ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಗಿರೀಶ್ ಜೊತೆಗೆ ಟಿ ಜಯಂತ್, ಯೂಟ್ಯೂಬರ್ ಅಭಿಷೇಕ್ ಕೂಡ ಆಗಮಿಸಿದ್ರು. ಇನ್ನು ಚಂದ್ರಶೇಖರ ಸ್ವಾಮೀಜಿ ಬಗ್ಗೆ ಗಿರೀಶ್ ಮಟ್ಟಣ್ಣನವರ್ ಪ್ರತಿಕ್ರಿಯಿಸಿದ್ದು, ಚಿನ್ನಯ್ಯನ ಬೇಡಿಕೆಯಂತೆ ಚಂದ್ರಶೇಖರ ಸ್ವಾಮೀಜಿ ಬಳಿ ಹೋಗಿದ್ವಿ ಅಂತ ಹೇಳಿದ್ದಾರೆ. ನಾನು ಹೋಗಿದ್ದೆ, ಯಾಕಂದರೆ ಗುರುಗಳ ಹತ್ರ, ದೇವ್ರ ಹತ್ರ ನನಗೇನಾದರೂ ಬೇಸರ ಆದರೆ ಅಥವಾ ಏನಾದರೂ ಮಾನಸಿಕವಾಗಿ ನನಗೆ ಏನಾದರೂ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ನಾನು ಹೋಗೋದು ಒಂದು ಗುರುಗಳ ಹತ್ರ, ಇನ್ನೊಂದು ದೇವ್ರ ಹತ್ರ ಹೋಗ್ತೇನೆ. ಸೊ ಇವನು ಅಲ್ಲಿ ಹೋಗ್ಬೇಕಂತ ಹೇಳಿ ಇವನೇ ಒತ್ತಾಯ ಮಾಡಿದ್ದ. ಯಾಕಂತ ಹೇಳಿದ್ರೆ ಅದನ್ನೂ ಹೇಳ್ತೇನೆ, ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ತೇನೆ. ಇವನು ಇಂಥಲ್ಲಿ SITಯಲ್ಲಿ ಇದನ್ನು ಮಾಡ್ಬೇಕಾದ್ರೆ, ಸರ್ ನನಗೆ ಭಾಳ ಕನ್ಫ್ಯೂಷನ್ ಆಗ್ತೈತೆ, ನನಗೆ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ವಾಮಾಚಾರ ಮಾಡಿದ್ದಾರೆ, ಇವರು ವಾಮಾಚಾರ ಮಾಡಿಸ್ತಾರೆ, ಇವರು ನನ್ನ ಮೇಲೆ ಮಾಡಿದ್ದಾರೆ ಅಂತ ಹೇಳಿದ. ನನಗೆ ಹೋಗಿದ್ರೆ ಪೂರ್ತಿ ಮಂಜಾಗ್ತಾ ಇದೆ, ಏನು ಹೇಳ್ತೇನೆ ಏನು ಮಾತಾಡ್ತೇನೆ ಅದೇ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನನಗೇನಾರು ಒಂದು ಪರಿಹಾರ ಕೊಡಿಸ್ರಿ ಅಂದರು. ಅದಕ್ಕೆ ನಾನು ಅಂತಂದೆ, ಸ್ವಾಮೀಜಿಗಳದಾರ ಬಾರಪ್ಪ, ಅಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಅವ್ನಿಗೆ ಹೆಸರು ಕೂಡ ಗೊತ್ತಿಲ್ಲ. ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋದಾಗ ಅಂತಲ್ಲಿ ಅವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿ ದೇವ್ರ ಜಗಲಿತ್ತು, ದೇವ್ರ ಜಗಲಿಗೆ ಕೈ ಮುಕ್ಕೊಂಡು ಬಂದಿದ್ದೀವಿ, ಇಷ್ಟೇ ಆಗಿರೋದು. ಅದು ಅವನು ಹೇಳಿದ್ದಕ್ಕೇ, ಅವನ ಕೋರಿಕೆಯ ಮೇಲೇ ಹೋಗಿತ್ತು. ಅದು ಬಿಟ್ಟು ಅಂತಲ್ಲಿ ಅವ್ರು ಯಾರಿಗೂ ಪೊಲೀಸರಿಗೆ ಫೋನ್ ಮಾಡಿದ್ರಂತೆ, ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಮತ್ತೊಂದು ಕಡೆ ಚಿನ್ನಯ್ಯನ 200 ಕೋಟಿ ಫಂಡಿಂಗ್ ಬಗ್ಗೆಯೂ ಗಿರೀಶ್ ಮಟ್ಟಣ್ಣನವರ್ ಸ್ಪಷ್ಟನೆ ನೀಡಿದ್ರು. ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರಲ್ಲ, 200 ಕೋಟಿ ರೂಪಾಯಿ ಚಿನ್ನಯ್ಯ ಅವ್ರು ಹೇಳ್ತಾ ಇದ್ದಾರಲ್ಲ, 200 ಕೋಟಿ ರೂಪಾಯಿ ಪ್ರಾಜೆಕ್ಟು, 200 ಕೋಟಿ ರೂಪಾಯಿ ಡೀಲು. ಅರೆ ಅದನ್ನೆಲ್ಲ ಸತ್ಯಾಸತ್ಯತೆ ಒಂದು ಸರಿ ಪೂರ್ತಿ ನಮ್ಮದು ಸ್ಕ್ಯಾನ್ ಮಾಡಿ ಎಲ್ಲನೂ ಕೂಡ ಸರ್ಚ್ ಮಾಡಿದ್ದಾರೆ. ಇನ್ನು ಮುಂದೂ ಬೇಕಾದ್ರೆ ಮಾಡಲಿ, ಬಟ್ ಬ್ರೈನ್ ಮ್ಯಾಪಿಂಗ್ ಮಾಡಲಿ. ಅವ್ರದ್ದು ಸ್ವತಃ ಚಿನ್ನಯ್ಯ ಅವರೇ ಹೇಳಿದ್ದಾರೆ, ನಂದು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂತ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಸ್ವಯಂ ಪ್ರೇರಿಕೆ ಹೇಳಿಕೆಯಲ್ಲೂ ಇದೆ, ಪೊಲೀಸ್ ಠಾಣೆಗೆ ಕೊಟ್ಟಂಥ ದೂರಿನಲ್ಲಿದೆ, ನ್ಯಾಯಾಲಯಕ್ಕೆ ಕೊಟ್ಟಂಥ ದೂರಿನಲ್ಲಿ ಕೂಡ ಇದೆ. ಸೊ ಬ್ರೈನ್ ಮ್ಯಾಪಿಂಗ್ ಅವ್ರನ್ನ ಮಾಡಲೇಬೇಕು. ಪ್ರಕಾಶ್ ರಾಜ್ ಅವರಿದ್ದಾರೆ, ಸಮೀರ್ MD ಅವರಿದ್ದಾರೆ. ಇದನ್ನೆಲ್ಲ ನೋಡಿದರೆ ಇದರಲ್ಲಿ ಒಂದು ಕೋಮು ಗಲಭೆ ಹಬ್ಬಿಸಬೇಕು ಮತ್ತು ಎಡಪಂಥೀಯ ವರ್ಸಸ್ ಬಲಪಂಥೀಯ ಮಾಡಬೇಕು ಅನ್ನುವಂಥ ಒಂದು ಹುನ್ನಾರ ಇದೆ. ಸೊ ಇದ್ರ ಹಿಂದೆ ಯಾರಿದ್ದಾರೆ? ಈಗ ರಮಾ ನಾಗರಾಜ್ ಅವರು, ಶ್ರೀಮತಿ ರಮಾ ನಾಗರಾಜ್ ಮೇಡಮ್ ಅವರು, ಇವ್ರು ಯಾರು ಅಂತ ರಮಾ ನಾಗರಾಜ್ ಮೇಡಮ್ ಗೊತ್ತಿಲ್ಲ. ಆಮೇಲೆ ಚಿನ್ನಯ್ಯ ಅವ್ರಿಗೂ ಕೂಡ ರಮಾ ನಾಗರಾಜ್ ಯಾರು ಅಂತಲೇ ಗೊತ್ತಿಲ್ಲ. ಮತ್ತು ಅವ್ರ ಹೆಸರು ಹೆಂಗೆ ಬಂತು? ಗೃಹ ಸಚಿವರನ್ನ ಭೇಟಿಯಾದ SIT ಮುಖ್ಯಸ್ಥ. ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣದ ಬಗ್ಗೆ ಹೈಕೋರ್ಟ್ ವರದಿ ಕೇಳಿದೆ. ಈ ಬೆನ್ನಲ್ಲೇ SIT ಅಲರ್ಟ್ ಆಗಿದೆ. ಇವತ್ತು ಗೃಹ ಸಚಿವರನ್ನ SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಭೇಟಿಯಾಗಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಮಹತ್ವದ ಸಮಾಲೋಚನೆ ನಡೆಸಿದ್ರು. ಪ್ರಕರಣದ ತನಿಖೆ ಪ್ರಗತಿ ಕುರಿತು ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಮಂಗಳೂರಿನಿಂದ ಪೃಥ್ವಿರಾಜ್ ಜೊತೆ ಕಿರಣ್, TV9 ಬೆಂಗಳೂರು.